ಹಾಯ್ ಗೈಸ್, ವೆಲ್ಕಮ್ ಟು ಹನಿಕಾ ಬ್ಲಾಗ್ಸ್. ಇವತ್ತು ಒಂದು ತಮ್ಲೈನ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ್ಯಪ್ ನೇಮ್ ಬಂದು ಪಿಕ್ಸೆಲ್ ಲ್ಯಾಬ್ ಅಂತ ಹೇಳಿ ಒಂದ್ಸ್ ಚೆಕ್ ಮಾಡಿ ನೋಡಿ. ನೀವು ಪ್ಲೇಸ್ಟೋರಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಅಗೇನ್ ಡೌನ್ಲೋಡ್ ಆದಮೇಲೆ ಈ ಥರ ಬರುತ್ತೆ ಇಂಟರ್ಫೇಸ್. ಅದನ್ನು ಓಕೆ ಕೊಡಿ. ಮೇಯ್ನ್ಲಿ ಥಿಂಕ್ ಮಾಡಬೇಕು ಅಂತ ಹೇಳಿದರೆ, ಯೂಟ್ಯೂಬ್ ತಮ್ಲೈನ್ ಮಾಡಬೇಕು ಅಂತ ಹೇಳಿದರೆ ಸೈಜಸ್ ಕೊಂಡ್ಸ್ಕೊಬೇಕು. ಸೊ ನೀವು ಇಮ್ಯಾಜ್ ಸೈಜ್ಗೆ ಹೋಗ್ಬಿಟ್ಟು ಕಸ್ಟಮ್ಗೆ ಹೋಗ್ಬಿಟ್ಟು ಅದರಲ್ಲಿ ಯೂಟ್ಯೂಬ್ ತಮ್ಲೈನ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು 700 ಸಮಥಿಂಗ್ ಬರುತ್ತೆ. ಅದೇ ಸೆಲೆಕ್ಟ್ ಮಾಡ್ಕೊಬೇಕು ಯೂಟ್ಯೂಬ್ಗೆ. ಆ್ಯಂಡ್ ಅಗೇನ್ ಕಲರ್ ಕೂಡ ನಿಮಗೆ ಕಲರ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಅದಕ್ಕೆ ಕಲರ್ಸ್ ಚೇಂಜ್ ಮಾಡ್ಕೊಬೋದು ನೀವು. ಆ್ಯಂಡ್ ಅಗೈನ್ ನೀವು ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ನಿಮ್ಮ ಗ್ಯಾಲರಿ ಡೈರೆಕ್ಟ್ ಕರ್ಕೊಂಡು ಹೋಗುತ್ತೆ ಯಾವ ಫೋಟೋ ಬೇಕು ಅಂತ ಹೇಳಿ. ಆ್ಯಂಡ್ ಅಗೇನ್ ಫೋಟೋ ಸೆಲೆಕ್ಷನ್ ಮಾಡ್ಕೊಬೇಕು. ಕಲೆಕ್ಷನ್ಸ್ ಅಂತ ನಾನು ಅದರಲ್ಲಿ ಕೊಂಡಿಸಿದ್ದೀನಿ ಎಲ್ಲ ಬೇರೆ ಬೇರೆ. ಆ ಥರ ನಿಮ್ಮದು ಗ್ಯಾಲರಿಗೆ ಡೈರೆಕ್ಟ್ ತೊಗೊಂಡೋಗುತ್ತೆ. ಅದರಲ್ಲಿ ನಿಮ್ಗೆ ಯಾವ ಫೋಟೋ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿದೆ. ಆ್ಯಂಡ್ ಅಗೇನ್ ನಾನು ನೋಡಿ ಒಂದು ಫೋಟೋ ಸೆಲೆಕ್ಷನ್ ಮಾಡ್ಕೊತೀನಿ. ಇವಾಗ ಇದೊಂದು ಫೋಟೋ ಸೆಲೆಕ್ಷನ್ ಮಾಡ್ಕೊತೀನಿ ನೋಡಿ. ಒಂದು ಫೋಟೋ ನಾನು ಎಲ್ಲದಕ್ಕೂ ಲಾಕ್ ಇಟ್ಟಿರೋದ್ರಿಂದ ಲಾಕ್ ಕೇಳ್ತಾ ಇರುತ್ತೆ. ಆ ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ಅದನ್ನು ನೀವು ಕರೆಕ್ಟರ್ ಸೈಜ್ಗೆ ಕೊಂಡ್ಸ್ಕೊಬೇಕು. ಸೊ ಅದಾದಮೇಲೆ ನಿಮಗೆ ಅಲ್ಲಿ ಬಂದು ಟೆಕ್ಸ್ಟ್ ಅಂತ ಇರುತ್ತೆ, ಪೆನ್ಸಿಲ್ ಮಾರ್ಕ್ ಹೋಗ್ಬಿಟ್ಟು ಟೆಕ್ಸ್ಟ್ ಅಂತ ಇರುತ್ತೆ. ಸೊ ಅದು ಪ್ಲಸ್ಗೆ ಹೋದ್ಮೇಲೆ ಪೆನ್ಸಿಲ್ 2 ಸಲ ಮಾರ್ಕ್ ಕೊಡಿದ್ರೆ ನೀವು ಜಸ್ಟು ನೀವೇನು ಬೇಕಾ ಟೈಪ್ ಮಾಡಿ. ನಾನಿವಾಗ ಫಾರ್ ಎಕ್ಸಾಂಪಲ್ ಹೌ ಟು ಕ್ರಿಯೇಟ್ ತಮ್ಲೈನ್ ಅಂತ ಸರ್ಚ್ ಮಾಡ್ತೀನಿ. ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ನೀವು ವೀಡಿಯೋ ನೋಡ್ಕೊಂಡು ಮಾಡಿದ್ರೆ ತುಂಬ ಈಸಿ ಇದೆ. ಯಾವುದೇ ರೀತಿ ಅಮೌಂಟ್ ಪೇ ಮಾಡೋಂಗಿಲ್ಲ, ಯಾವುದೇ ರೀತಿ ಪೇ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡೋಗಿಲ್ಲ. ಯೂಸ್ಫುಲ್ ಆಗಿದೆ. ನಾನು ಇವಾಗ ಫಾರ್ ಎಕ್ಸಾಂಪಲ್ ಹೌ ಟು ಕ್ರಿಯೇಟ್ ತಮ್ಲೈನ್ ಈಸಿ ವೇಟ್ ಫಾರ್ 2 ಮಿನಿಟ್ಸಲ್ಲಿ ಇದನ್ನು ಆರಾಮ್ಸೆ ಮಾಡ್ಕೊಬೋದು. ಫಾರ್ ವೆರಿ ಯೂಸ್ಫುಲ್ ಫಾರ್ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ ಅಂತ ಹೇಳಿ ಜಸ್ಟು ಎಕ್ಸಾಂಪಲ್ ಆಗಿ ನೀವು ಮಾಡ್ತಿದ್ದೀನಿ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ. ತುಂಬ ಯೂಸ್ಫುಲ್ಲಾಗಿದೆ. ಆ್ಯಂಡ್ ನೀವು ಆರಾಮ್ಸೆ ಮಾಡ್ಬೋದು. ಯಾರ್ಯಾರು ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದೀರಾ, ಚಾನಲ್ ಮಾಡ್ಕೊಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ. ಸೊ ನನಗೂ ಇಷ್ಟು ದಿನ ತಮ್ಲೈನ್ ಮಾಡೋಕ್ಕೆ ಬರ್ದೇನೆ ವೀಡಿಯೋಸ್ನೇ ಹಾಕ್ತೀನಿ ಸುಮ್ಮನೆ ಇದ್ದೆ. ಆ್ಯಂಡ್ ತಮ್ಲೈನಿಂದನೇ ವ್ಯೂಸ್ ಹೋಗೋದು ಅಂತ ಇವಾಗ ಗೊತ್ತಾಗ್ತಾಯಿದೆ ನನಗೆ. ಮತ್ತೆ ಅಗೇನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬ ಯೂಸ್ಫುಲ್ ಇದೆ ನೋಡಿ. ಆಮೇಲೆ ಅದು ಕನ್ನಡದಲ್ಲಿ ಕೆಲವರು ಸರ್ಚ್ ಮಾಡ್ತಾರೆ. ಸೊ ಅದ್ರ ಕೆಳಗಡೆ ನೀವು ಕನ್ನಡದಲ್ಲೂ ಕೂಡ ಟೈಪ್ ಮಾಡಿದ್ರೆ ಕನ್ನಡ ಅಂತ ಹೊಡೆದಿದ ತಕ್ಷಣ ನಿಮ್ಮದು ಕೂಡ ಅವ್ರಿಗೆ ಶೋ ಆಗುತ್ತೆ ವಿಡಿಯೋ. ಆ್ಯಂಡ್ ಹಂಗೇನು ಕೆಲವರು ಇಂಗ್ಲೀಷ್ ಅಂತ ಸರ್ಚ್ ಮಾಡಿದರೆ ಹೌ ಟು ಕ್ರಿಯೇಟ್ ತಮ್ಲೈನ್ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಮದು ಬರುತ್ತೆ, ಕನ್ನಡ ಅಂತ ಹೊಡೆದ್ರೂ ಬರುತ್ತೆ. ಸೊ ಅದಕ್ಕೆ ಕನ್ನಡದಲ್ಲೂ ಯೂಸ್ ಮಾಡಿ. ತುಂಬ ಯೂಸ್ಫುಲ್ ಮೆಥಡ್ ಆಗಿದೆ, ಆರಾಮ್ಸೆ ಮಾಡ್ಬೋದು. ದಯವಿಟ್ಟು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದಕ್ಕೋಸ್ಕರ ನೆಕ್ಸ್ಟ್ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಸೊ ಡೈಲಿ ವೆಯ್ಟ್ ಮಾಡಿ. ನನಗೆ ನಾನು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಈಸಿ ನೋಡಿ. ಇದು ಓಕೆ ಹೊಡಿಬೇಕು. ಓಕೆ ಹೊಡಿಲಿಲ್ಲ ಮತ್ತೆ ಟೈಪ್ ಮಾಡಬೇಕಾಗತ್ತೆ. ಇದೆಲ್ಲ ಆದಮೇಲೆ ನಿಮ್ಗೆ ಓಕೆ ಪ್ರೆಸ್ ಮಾಡಿದರೆ ಮಾತ್ರ ಅಲ್ಲಿ ನಿಮಗೆ ಬರೋದು. ಆ್ಯಂಡ್ ಅಗೇನ್ ಫೋಟೋ ನೀವು ಚಿಕ್ಕದು ಬೇಕಾದ್ರೆ ಮಾಡ್ಕೊಬೋದು. ಸೈಜ್ ಮಾತ್ರ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಇಂಪಾರ್ಟೆಂಟ್. ಇದು ಯೂಟ್ಯೂಬ್ ತಮ್ಲೈನ್ ಅಂತ ಬರುತ್ತೆ, ಅಲ್ಲಿ ನೋಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಆರಾಮ್ಸೆ ಆಗುತ್ತೆ. ಆ್ಯಪ್ ನೇಮ್ ಬಂದು ಪಿಕ್ಸೆಲ್ ಲ್ಯಾಬ್ ಅಂತ ಹೇಳಿ. ಇದು ಪ್ಲೇಸ್ಟೋರಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್. ಆ್ಯಂಡ್ ಅಗೇನ್ ಅಲ್ಲಿ 3 ಡಾಟ್ ಇರುತ್ತೆ, ಅಲ್ಲಿಗೆ ಹೋದರೆ ನಿಮಗೆ ಇದಾದಮೇಲೆ ಹೋಗಿ ಕಂಫರ್ಟಾಗಿದೆ ಓಕೆ ಅಂತ ಅನಿಸಿದ್ರೆ ಸೇವ್ಗೆ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪೋರ್ಟ್ ಇಮೇಜಸ್ ಅಂತ ಹೊಡೀರಿ. ಅಲ್ಲಿ ಸೇವ್ ಟು ಗ್ಯಾಲರಿ ಅಂತಿದೆ, ಅಲ್ಲಿ ಸರ್ಚ್ ಜಸ್ಟ್ ನೀವು ಓಕೆ ಕೊಡಿ. ಅದು ನಿಮ್ಮ ಗ್ಯಾಲರಿಗೆ ಡೈರೆಕ್ಟಾಗಿ ಹೋಗುತ್ತೆ. ಆವಾಗ ಒಂದು ಜಸ್ಟ್ ಅಡ್ವರ್ಟೈಸ್ಮೆಂಟ್ ನಿಮಗೆ ಪಾಸ್ ಆಗುತ್ತೆ, ಅದನ್ನು ನೀವು ಸ್ಕಿಪ್ ಮಾಡ್ಕೊಂಡು ಹೋಗಿ. ಸ್ಕಿಪ್ ವಿಡಿಯೋ ಹೊಡೀರಿ. ಮತ್ತು ಬ್ಯಾಕ್ ಹೋಗಿ ನೀವು ಗ್ಯಾಲರಿ ಸರ್ಚ್ ಮಾಡಿದ್ರೆ ಗ್ಯಾಲರಿಲಿ ಬಂದು ಆ ಫೋಟೋ ನಿಮಗೆ ಸೇವ್ ಆಗಿರುತ್ತೆ. ಅದು ನಿಮಗೆ ಪಿಕ್ಸೆಲ್ ಲ್ಯಾಬ್ ಅಂತಲೇ ಸೇವ್ ಆಗಿರುತ್ತೆ. ಅದೇ ಆ್ಯಪ್ ನೇಮ್ ಥ್ರೂ ನಿಮಗೆ ಸೇವ್ ಆಗಿರುತ್ತೆ ಆ ಫೋಟೋಸ್ ಎಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇರಿ ನಾನು ತೋರಿಸ್ತೀನಿ. ನಾನಿವಾಗ ಫೋಟೋಸ್ಗೆ ಹೋಗ್ತೀನಿ. ಫೋಟೋಸ್ಗೆ ಹೋದರೆ ಕಲೆಕ್ಷನ್ಸ್ಗೆ ಹೋದೆ. ಅಲ್ಲಿ ಬಂದು ನಿಮಗೆ ಇಲ್ಲೇ ಇದೆ ನೋಡಿ, ಪಿಕ್ಸೆಲ್ ಲ್ಯಾಬ್ ಅಂತ ಆ್ಯಪ್ ನೇಮ್ ಥ್ರೂನೇ ಇದೆ. ನಾನು ಯಾವ್ಯಾವ್ದು ಮಾಡಿದ್ದೀನಿ ತಮ್ಲೈನ್ಸ್ ಎಲ್ಲ ಇದೆ. ಸೊ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್.
ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಇಷ್ಟ ಆಯಿತು ವಿಡಿಯೋ ಅಂತ ಹೇಳಿದರೆ ಕಮೆಂಟ್ ಮಾಡಿ. ಜಸ್ಟ್ 2 ಮಿನಿಟ್ಸಲ್ಲಿ ಆರಾಮ್ಸೆ ತಮ್ಬ್ನೇಲ್ ಮಾಡ್ಕೋಬೋದು. ಥ್ಯಾಂಕ್ ಯು.